Hi, I'm Kaviraj from scoringtarget.com. In today's session, we are going to discuss Chapter 13, Where There is a Wheel, Summary in Kannada and English for second PUC students. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವೇರ್ ದೇರ್ ಇಸ್ ಅ ವೀಲ್ ಈ ಒಂದು ಪಾಠದ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ತುಂಬ ಶಾರ್ಟ್ ಆದ ಒಂದು ಸಾರಾಂಶ, ಈಸಿಯಾಗಿರುತ್ತೆ. ಸೊ ಈಗಾಗಲೇ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಎಲ್ಲ ಪಾಠಗಳು ಪದ್ಯಗಳ ಒಂದು ಸಾರಾಂಶ ಜೊತೆಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಮತ್ತು ಆನ್ಸರ್ಗಳ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಅವುಗಳನ್ನು ನೀವು ವೀಕ್ಷಿಸಿಲ್ಲ ಅಂದರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಕ್ಲಿಕ್ ಮಾಡಿ ಅವುಗಳನ್ನು ಕೂಡ ನೋಡ್ಬೋದು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. Where There is a Wheel by P. Sainath highlights how easily a major revolution can take place in Pudukkottai, a small district in Tamil Nadu. ಸೊ ಈ ಒಂದು ಪಾಠ ಬರೆದವರು ಯಾರು? ಪಿ ಸಾಯಿನಾಥ್. ವೇರ್ ದೇರ್ ಇಸ್ ಅ ವೀಲ್ ಅಂತಕ್ಕಂಥದ್ದು ಪಿ ಸಾಯಿನಾಥ್ ಅವರ ಒಂದು ಲೇಖನವಾಗಿದ್ದು, ಈ ಒಂದು ಪಾಠದಲ್ಲಿ ಅವರು ಯಾವ ಒಂದು ವಿಷಯದ ಬಗ್ಗೆ ಹೈಲೈಟ್ ಮಾಡಿದ್ದಾರೆ ಅಂದರೆ, ಒಂದು ಪ್ರಮುಖವಾದ ಕ್ರಾಂತಿ ಅಂದರೆ ಈ ತಮಿಳುನಾಡಿನ ಒಂದು ಪುಡುಕೊಟ್ಟೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನಡೆದಂಥ ಒಂದು ಸಂಗ್ರಾಮ ಅಂತಲೇ ಹೇಳ್ಬೋದು. ಸೊ ಆ ಸಂಗ್ರಾಮವನ್ನು ಇದು ಹೈಲೈಟ್ ಮಾಡಿ ತೋರಿಸ್ತಕ್ಕಂಥದ್ದು. ಇಲ್ಲಿ ಆಗಲೇ ತಮಗೆ ಮ್ಯಾಪ್ ಕೂಡ ತೋರಿಸಿದ್ದೀನಿ. ಸೊ ನಮ್ಮ ಇಂಡಿಯಾದಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದ ಪ್ಲೇಸ್ ಯಾವುದು? ತಮಿಳುನಾಡಲ್ಲಿರ್ತಕ್ಕಂಥದ್ದು ಪುಡುಕೊಟ್ಟೈ. ಇಟ್ ಈಸ್ ಅ ವೆರಿ ರೇರ್ ಆ್ಯಂಡ್ ಯೂನಿಕ್ ಆಪರ್ಚುನಿಟಿ ಫಾರ್ ವುಮೆನ್, ಎಸ್ಪೆಷಲಿ ಅನ್ಎಜುಕೇಟೆಡ್ ವುಮೆನ್, ಟು ಬಿ ದಿ ಕಾಸ್ ಆಫ್ ಚೇಂಜ್. ಸೊ ಮುಖ್ಯವಾಗಿ ಈ ಒಂದು ಲೇಖನ ಯಾವುದರ ಮೇಲೆ ಬೆಳಕು ಚೆಲ್ಲುತ್ತೆ ಅಂದರೆ, ಹಳ್ಳಿಯ ಹೆಣ್ಣುಮಕ್ಕಳು, ಅದರಲ್ಲೂ ಮುಖ್ಯವಾಗಿ ಅನಕ್ಷರಸ್ಥ ಅನ್ಎಜುಕೇಟೆಡ್ ಹೆಣ್ಣುಮಕ್ಕಳು ಯಾವ ಥರ ಒಂದು ಬದಲಾವಣೆಯನ್ನು ಆ ಒಂದು ಊರಲ್ಲಿ ತಂದರು ಅಂತಕ್ಕಂಥ ಒಂದು ಹೈಲೈಟನ್ನು ಇಲ್ಲಿ ನಾವು ನೋಡ್ಬೋದು. ಅಂದರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂತ ನಾವು ಇಂಗ್ಲೀಷ್ನಲ್ಲಿ ಕೇಳ್ತೀವಿ. ವೇರ್ ದೇರ್ ಇಸ್ ಅ ವೇ ದೇರ್ ಇಸ್ ಅ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ ಹೇಳ್ತಾರೆ. ಅಂದರೆ ಇಚ್ಛೆ ಇದ್ದಲ್ಲಿ, ಎಲ್ಲಿ ಇಚ್ಛೆ ಇರುತ್ತೆ ಅಲ್ಲಿ ಒಂದು ದಾರಿ ಇರುತ್ತೆ ಅಂತ. ಸೊ ಅದೇ ಒಂದು ಟೈಟಲನ್ನು ಶಾರ್ಟಾಗಿ ಇಲ್ಲಿ ವೇರ್ ದೇರ್ ಇಸ್ ಅ ವೀಲ್ ಅಂತ ಪಿ ಸಾಯಿನಾಥ್ ಅವರು ಬೆಳೆಸಿದ್ದಾರೆ. ಸೊ ಒಂದು ಆ ಗಾದೆ ಮಾತಿಗೆ ಈ ಒಂದು ಪಾಠ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಇನ್ ಪುಡುಕೊಟ್ಟೈ, ವುಮೆನ್ ಸ್ಟಾರ್ಟೆಡ್ ಲರ್ನಿಂಗ್ ಸೈಕ್ಲಿಂಗ್ ಆ್ಯಸ್ ಅ ಮೀನ್ಸ್ ಆಫ್ ಅ ಫ್ರೀಡಮ್. ಸೊ ಪುಡುಕೊಟ್ಟೆಯಲ್ಲಿನ ಹೆಣ್ಮಕ್ಳು ಏನು ಮಾಡ್ತಿದ್ದಾರೆ ಅಂದರೆ, ಸೈಕಲ್ಗಳನ್ನು ಒಂದು ನಡೆಸೋದನ್ನು ಕಲಿತಾ ಇದ್ದರು. ಸೊ ಅದು ಒಂದು ಸ್ವಾತಂತ್ರ್ಯದ ಸಂಕೇತ ಅಂತಲೇ ಹೇಳ್ಬೋದು. ಸೊ ಆ ಅವಧಿಯಲ್ಲಿ ಹೆಣ್ಣುಮಕ್ಕಳು ಸಮಾಜದಲ್ಲಿ ಹೊರಗಡೆ ಬರೋದೇ ಅಪರೂಪ. ಅಂಥದ್ರಲ್ಲಿ ಈ ಒಂದು ಊರಿನ ಹೆಣ್ಣುಮಕ್ಕಳು ಸೈಕಲನ್ನು ಕಲಿತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರಲ್ಲ, ಅದು ಒಂದು ಸ್ವಾತಂತ್ರ್ಯದ ಹೆಣ್ಣು ಮಕ್ಕಳಿಗೆ ಸಿಗ್ತಕ್ಕಂಥ ಒಂದು ಪ್ರಾತಿನಿಧ್ಯ ಅಂತಲೇ ಹೇಳ್ಬೋದು. ದಿಸ್ ಹ್ಯಾಪನ್ಡ್ ಆ್ಯಸ್ ಅ ಚೈನ್ ರಿಯಾಕ್ಷನ್ ವೆನ್ ವುಮೆನ್ ಫೆಲ್ಟ್ ದ್ಯಾಟ್ ದ ರೀಸನ್ ದೇ ವೇರ್ ಟಾಟ್ ಟು ರೈಡ್ ಬೈಕ್ಸ್ ಫಾರ್ ಫ್ರೀ ಆ್ಯಂಡ್ ವಾಲಂಟರ್ಲಿ ವಾಸ್ ಟು ಟ್ರೈ ಟು ಎಂಪವರ್ ದೋಸ್ ಅರೌಂಡ್ ದೆಮ್ ಆ್ಯಸ್ ವೆಲ್. ಸೊ ಇಲ್ಲಿ ಏನು ಮಾಡ್ತಾ ಇದ್ರು ಹೆಣ್ಣುಮಕ್ಕಳು? ತಾವು ಸೈಕಲನ್ನು ಕಲಿಯೋ ಮೂಲಕ ತಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಇತರ ಹೆಣ್ಣು ಮಕ್ಕಳನ್ನು ಕೂಡ ಇಚ್ಛೆಯಿಂದ ಸೈಕ್ಲಿಂಗ್ ಕಲಿಯೋಕ್ಕೆ ಬರ್ತಕ್ಕಂಥ ಒಂದು ಸ್ಫೂರ್ತಿಯನ್ನು ಕೂಡ ಅವರು ತುಂಬುತ್ತಾರೆ. ಸೈಕ್ಲಿಂಗ್ ಕಲಿಯೋದ್ರಿಂದ ಕೇವಲ ಕ್ರಾಂತಿ ಅಷ್ಟೇ ಅಲ್ಲದೆ ತಮ್ಮ ದಿನನಿತ್ಯದಲ್ಲಿ ಹಲವಾರು ಕೆಲಸಗಳಿಗೆ ಸಹಾಯ ಆಗ್ತಕ್ಕಂಥದ್ದು. ಸೊ ಈ ಥರ ಇರೋದ್ರಿಂದ ಎಲ್ಲರನ್ನು ಉಚಿತವಾಗಿ ಈ ಒಂದು ಸೈಕ್ಲಿಂಗ್ ತರಬೇತಿಯನ್ನು ಕೊಡ್ತಾ ಇದ್ದರು. ತಾವು ಕಲಿಯೋದ್ರ ಜೊತೆಗೆ ಕಲಿತಂಥ ಒಂದು ಹೆಣ್ಮಕ್ಳು ಇತರರಿಗೆ ಕೂಡ ಕಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ರು. When who learned to ride bicycles and had ability to train others were called master trainer and sought to train others. ಸೊ ಈಗಾಗಲೇ ಸೈಕ್ಲಿಂಗನ್ನು ತರಬೇತಿಯಲ್ಲಿ ಜಾಯ್ನ್ ಆಗಿ ಸೈಕ್ಲಿಂಗನ್ನು ಪರ್ಫೆಕ್ಟಾಗಿ ಕಲಿತಂಥ ಹೆಣ್ಣುಮಕ್ಕಳಿಗೆ ಏನು ಮಾಡ್ತಾಯಿದೆ ಅಂದರೆ, ಅವರೇ ಇಚ್ಛೆಯಿಂದ ಮಾಸ್ಟರ್ ಟ್ರೈನರ್ ಆಗ್ತಾಯಿತ್ತು. ಮಾಸ್ಟರ್ ಟ್ರೈನರ್ ಅಂದರೆ ಯಾರಿಗೆ ಸೈಕಲ್ ಬರೋದಿಲ್ವೋ ಅವರಿಗೆ ಇವರೇ ಟೀಚರ್ ಆಗಿ ಇಚ್ಛೆಯಿಂದ ತರಬೇತಿಯನ್ನು ಕೊಡ್ತಂಥ ಪ್ರಯತ್ನ ಮಾಡ್ತಾಯಿದ್ರು. ಫಾರ್ಚುನೇಟ್ಲಿ ದಿಸ್ ಲೆಡ್ ಆಲ್ ದ ವುಮೆನ್ ಹೂ ಪಾರ್ಟಿಸಿಪೇಟೆಡ್ ಇನ್ ದ ಲಿಟ್ರಸಿ ಮೂಮೆಂಟ್ ಟು ದ ನ್ಯೂ ಸೈಕ್ಲಿಂಗ್ ಮೂಮೆಂಟ್ ವಿಚ್ ಹ್ಯಾಡ್ ಟು ಅಡ್ವಾಂಟೇಜಸ್ ಫಾರ್ ಹರ್. ಸೊ ಈ ಥರ ಸೈಕ್ಲಿಂಗ್ ಕಲಿಯೋ ಮೂಲಕ ಹೆಣ್ಣು ಮಕ್ಕಳು ಇನ್ನೊಂದು ಕ್ರಾಂತಿಯಲ್ಲಿ ಕೂಡ ತೊಡಗುತ್ತಾರೆ. ಸೊ ಸೈಕ್ಲಿಂಗ್ ಕಲಿಯೋಕೆ ಬರತಕ್ಕಂಥ ಹೆಣ್ಣು ಮಕ್ಕಳು ಸೈಕ್ಲಿಂಗ್ ಕಲಿಯೋದ್ರ ಜೊತೆಗೆ ತಾವು ತಮ್ಮ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ರ ಜೊತೆಗೆ ಇಲ್ಲಿ ಒಂದು ಲಿಟ್ರಸಿ ಮೂಮೆಂಟ್, ಸಾಕ್ಷರತೆ ಒಂದು ಚಳವಳಿಯನ್ನು ಕೂಡ ಪ್ರಾರಂಭ ಆಗುತ್ತೆ. ಸೈಕ್ಲಿಂಗ್ ಕಲಿಯೋದ್ರ ಜೊತೆಗೆ ಅಕ್ಷರಸ್ಥರಾಗ್ತಕ್ಕಂಥ ಪ್ರಯತ್ನ, ಅಕ್ಷರಗಳನ್ನು ಕಲಿಯೋದು, ಓದು ಬರಹವನ್ನು ಕಲಿತಕ್ಕಂಥ ಒಂದು ಸಾಕ್ಷರತಾ ಆಂದೋಲನ ಕೂಡ ನಡೆಸ್ತಾರೆ.
Women who participated in the new cyclist movement were attracted to the new literature movement, which meant that people, especially women, could gain more freedom and also resist male domination. ಇಲ್ಲಿ ಮೇಲ್ ಡಾಮಿನೇಷನ್ ಅಂದರೆ ಪುರುಷ ಪ್ರಾಧಾನ್ಯತೆ. ಸೊ ಇಲ್ಲಿ ಹೆಣ್ಣುಮಕ್ಕಳು ಸೈಕ್ಲಿಂಗ್ ಕಲಿಯೋದರ ಮೂಲಕ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರು. ಆ ನಂತರ ಬರ್ತಾ ಬರ್ತಾ ಅಕ್ಷರ ಜ್ಞಾನ ಪಡೆಯುವ ಮೂಲಕ ಕೂಡ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ರು. ಈ ಥರ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋ ಮೂಲಕ ಹೆಣ್ಣು ಮಕ್ಕಳ ಹಕ್ಕುಗಳು ಏನೇನಿವೆ ಅಂತಕ್ಕಂಥ ಒಂದು ಜ್ಞಾನ ಕೂಡ ಅವ್ರಿಗೆ ಬಂತು. ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಕೀಳಾಗಿ ನೋಡ್ತಕ್ಕಂಥ ಒಂದು ಪುರುಷನ ಒಂದು ಮೇಲ್ ಡಾಮಿನೇಷನ್, ಪುರುಷ ಪ್ರಾಧಾನ್ಯತೆ ಏನಿದ್ದು ಅದನ್ನು ತೊಡೆದು ಹಾಕ್ತಕ್ಕಂಥ ಪ್ರಯತ್ನವನ್ನು ಈ ಮೂಲಕ ಆಗುತ್ತೆ. ಎಲ್ಲ ಹೆಣ್ಣು ಮಕ್ಕಳಲ್ಲಿ ಒಂದು ಪ್ರಜ್ಞೆ ಕೂಡ ಬರುತ್ತೆ. There were cases where women used bicycles to perform multiple tasks. ನೋಡಿ, ಸೈಕ್ಲಿಂಗ್ ಕಲಿಯೋದ್ರ ಮೂಲಕ ಒಂದು ಸ್ವಾತಂತ್ರ್ಯ ಕ್ರಾಂತಿ, ಅಕ್ಷರ ಕ್ರಾಂತಿ ಅಷ್ಟೇ ಅಲ್ಲದೆ ಹೆಣ್ಣು ಮಕ್ಕಳಿಗೆ ಹಲವಾರು ಕೆಲಸಗಳನ್ನು ಮಾಡೋಕ್ಕೆ ತುಂಬ ಈಸಿ ಆಯಿತು. ಈಗ ಹೆಣ್ಣುಮಕ್ಳಿಗೆ ಯಾವುದೇ ಕೆಲಸ ಮಾಡಬೇಕಂದ್ರೆ ಯಾವುದೇ ವಸ್ತುಗಳಾಗಿರ್ಬೋದು ಅಥವಾ ತಮ್ಮ ಮಕ್ಕಳನ್ನು ತಲೆ ಮೇಲೆ ಅಥವಾ ಭುಜದ ಮೇಲೆ ಇಟ್ಕೊಂಡು ತಿರುಗಾಡ್ತಕ್ಕಂಥ ಕಷ್ಟದ ಪರಿಸ್ಥಿತಿ. ಬಟ್ ಸೈಕ್ಲಿಂಗ್ ಕಲಿಯೋದ್ರ ಮೂಲಕ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ತಾರೆ. ಎಸ್ಪೆಷಲಿ ವೆನ್ ಅ ವುಮೆನ್ ಟ್ರೈಸ್ ಟು ಬೈ ಅ ಮೆನ್ಸ್ ಬೈಕ್, use the front rack to carry the children, puts the product on the rack first and hangs a pot of water behind it. ಅಂದರೆ ಹೆಣ್ಮಕ್ಳು ಸೈಕಲನ್ನು ಯಾವುದಕ್ಕೆ ಯೂಸ್ ಮಾಡ್ತಾಯಿದ್ರು? ಸೊ ಮುಂದೆ ಇರ್ತಕ್ಕಂಥ ಒಂದು ಪ್ಲೇಸಲ್ಲಿ ವಸ್ತುಗಳನ್ನು ಇಡೋದು ಅಥವಾ ತಮ್ಮ ಮಕ್ಕಳನ್ನು ಕೂಡಿಸ್ಕೊಳ್ಳೋದು, ನೀರಿನ ಒಂದು ಪಾಟ್ ಅಂದರೆ ನೀರಿನ ಮಡಿಕೆಯನ್ನು ಕೂಡ ನೇತು ಹಾಕೋದು, ಹೀಗೆ ತಮ್ಮ ದಿನನಿತ್ಯದ ಕೆಲಸಗಳಿಗೆ ಬೇಕಾಗ್ತಕ್ಕಂಥ ಒಂದು ಕಾರ್ಯಗಳಿಗೆ ಈ ಸೈಕಲನ್ನು ಬಳಸ್ತಾ ಇದ್ದರು. ಇನ್ನು ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಮಕ್ಕಳನ್ನು ಕೂಡ್ಕೊಂಡು ಹೋಗೋದಾಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಪ್ರಾಡಕ್ಟ್ ಯಾವುದೇ ವಸ್ತುಗಳನ್ನು ಕೂಡ ಸೈಕಲ್ ಮೇಲೆ ಇಟ್ಕೊಂಡು ಹೋಗೋಕ್ಕೆ ಕೂಡ ಅವರಿಗೆ ಅನುಕೂಲ ಆಗುತ್ತೆ. ದೇ ವೇರ್ ಏಬಲ್ ಟು. ಸೊ ಈ ಒಂದು ಸೈಕ್ಲಿಂಗ್ ಮೂಲಕ ಅವ್ರಿಗೆ ಮತ್ತೆ ಏನು ಅನುಕೂಲ ಆಯಿತು ಅಂದರೆ, ಮೊದಲೇದು ರೆಡ್ಯೂಸ್ ಡಿಪೆಂಡೆನ್ಸ್ ಆನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಸೊ ಚಿಕ್ಕ ಪುಟ್ಟ ಕೆಲಸಗಳಿಗೆ ಕೂಡ ಒಂದು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಬಳಸಬೇಕಾಗಿತ್ತು. ಅಂದರೆ ಬಸ್ಗಳಾಗಿರ್ಬೋದು ಅಥವಾ ಇತರ ಯಾವುದೇ ಒಂದು ವಾಹನಗಳನ್ನು ಅವರು ಡಿಪೆಂಡ್ ಆಗಬೇಕಾಗಿತ್ತು. ಬಟ್ ಯಾವಾಗ ಇವರು ಸೈಕ್ಲಿಂಗನ್ನು ಹೆಣ್ಮಕ್ಳು ಕಲಿತರೋ ಅವರಿಗೆ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಒಂದು ವ್ಯವಸ್ಥೆ ಅಥವಾ ಆ ಅಗತ್ಯತೆ ಒಂದು ಕಡಿಮೆ ಆಯಿತು ಅಂತ ಹೇಳ್ಬೋದು. ಇನ್ನು ಸೆಕೆಂಡಾಗಿ ಸೆಲ್ ಮೋರ್ ಪ್ರಾಡಕ್ಟ್ಸ್. ಅಂದರೆ ಈ ಹೆಣ್ಮಕ್ಳು ಕೂಡ ಕೆಲವೊಂದು ಕೆಲಸಗಳನ್ನು ಮಾಡ್ತಾಯಿದ್ರು, ವಸ್ತುಗಳನ್ನು ಮಾರೋದು, ಗೊಂಬೆಗಳನ್ನು ಮಾರೋದು ಅಥವಾ ಯಾವುದಾದ್ರು ತರಕಾರಿ ಪದಾರ್ಥಗಳನ್ನು ಮಾರೋದು. ಸೊ ಈ ಥರ ಮಾರೋಕ್ಕೆ ಕೂಡ ಅವರಿಗೆ ಸೈಕಲ್ ಹೆಲ್ಪ್ ಆಗುತ್ತೆ. ಸೈಕಲ್ ಮೇಲೆ ವಸ್ತುಗಳನ್ನು ಇಟ್ಕೊಂಡು ಊರಿಗೆ ಹೋಗಿ ಅವುಗಳನ್ನು ಮಾರ್ಕೊಂಡು ತಮ್ಮ ದಿನನಿತ್ಯದ ಒಂದು ಜೀವನವನ್ನು ನಡೆಸೋಕ್ಕೆ ಅವರಿಗೆ ಆರ್ಥಿಕವಾಗಿ ಒಂದು ಸಬಲತೆಯನ್ನು ಕೂಡ ಕೊಡ್ತು ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ವಸ್ತು ನಾವು ಟ್ರಾನ್ಸ್ಪೋರ್ಟ್ ಬಸ್ಗಳ ಮೇಲೆ ಡಿಪೆಂಡ್ ಆಗೋಕ್ಕಾಗೋದಿಲ್ಲ. ಸೊ ಆವಾಗ ಇವರು ಏನು ಮಾಡ್ತಿದ್ರು, ಆ ವಸ್ತುಗಳನ್ನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸೈಕಲ್ ಮೇಲೆ ಕಟ್ಕೊಂಡು ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ತಮ್ಮ ವ್ಯಾಪಾರವನ್ನು ಮಾಡ್ತಾಯಿದ್ರು. ಇನ್ನು ಥರ್ಡ್, ಟೇಕ್ ಕೇರ್ ಆಫ್ ಚಿಲ್ಡ್ರನ್. ಇನ್ನು ಮಕ್ಕಳಿಗೆ ಹೊತ್ಕೊಂಡು ಹೋಗೋದು, ಕರ್ಕೊಂಡು ಹೋಗಿ ಕೂಡ ಅವರಿಗೆ ಅನುಕೂಲ ಆಗುತ್ತೆ. ಆ್ಯಂಡ್ ನಾಲ್ಕನೇದು, ಸೇವ್ ಟೈಮ್ ಆ್ಯಂಡ್ ಮನಿ ಫಾರ್ ದಿ ವೆಲ್ ಬೀಯಿಂಗ್ ಆಫ್ ಚಿಲ್ಡ್ರನ್. ಸೊ ಈ ಥರ ಸೈಕ್ಲಿಂಗ್ ಮೂಲಕ ಅವರಿಗೆ ಟೈಮ್ ಸೇವ್ ಆಯಿತು, ಜೊತೆಗೆ ದುಡ್ಡನ್ನು ಉಳಿಸು ಕೂಡ ಸಹಾಯ ಆಯಿತು. ಒಟ್ಟಾರೆ ಅವರಿಗೆ ಫ್ರೀಡಮನ್ನು ಸಿಕ್ತು. ಅದು ಒಂದು ಎಕನಾಮಿಕಲ್ ಫ್ರೀಡಮ್ ಅಂತ ಅನ್ಬೋದು ಅಥವಾ ಒಂದು ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ಎಕನಾಮಿಕಲ್ ಬಿಸ್ನೆಸ್ ಅಂತ ಕೂಡ ಹೇಳ್ಬೋದು. ಒಟ್ಟಾರೆ ಅವರಿಗೆ ಅದೊಂದು ಮೀನ್ಸ್ ಆಯಿತು ಅಂತಲೇ ಹೇಳ್ಬೋದು. ವೆನ್ ದಿಸ್ ಮೂಮೆಂಟ್ ಸ್ಟಾರ್ಟೆಡ್, ಮೆನಿ ಇನಿಷಿಯಲಿ ಅಪೋಸ್ಡ್ ಇಟ್. ಸೊ ಯಾವಾಗ ಈ ಥರ ಸೈಕಲ್ ಕ್ರಾಂತಿಯನ್ನು ಮಾಡ್ತಾರೆ, ಅಕ್ಷರ ಕ್ರಾಂತಿಯನ್ನು ಮಾಡ್ತಾರೆ, ಹೆಣ್ಮಕ್ಳು ಶಿಕ್ಷಿತರಾಗಿ ತಮ್ಮ ಜ್ಞಾನವನ್ನು ಪಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೋ, ಆವಾಗ ಸಹಜವಾಗಿ ಸಮಾಜದಲ್ಲಿ ಗಂಡಸರಿಂದ, ಮನುಷ್ಯರಿಂದ ಅಥವಾ ಗಂಡು ಮಕ್ಕಳಿಂದ ಏನಾಗ್ತದೆ, ಪ್ರಾರಂಭದಲ್ಲಿ ಮನೆಯಲ್ಲಿ ಆ ಹೆಣ್ಣು ಮಕ್ಕಳಿಗೆ ಹೊರಗೆ ಹೋಗ್ತಕ್ಕಂಥ ಒಂದು ನಿರ್ಬಂಧ ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಗಂಡು ಮಕ್ಕಳು ಮಾಡ್ತಿರ್ತಾರೆ, ಮನೆಯಲ್ಲಿರ್ತಕ್ಕಂಥ ಗಂಡಸರು. ಸೊ ಅಪೋಸ್ ಮಾಡ್ತಾರೆ ಪ್ರಾರಂಭದಲ್ಲಿ. ಅಟ್ ದಟ್ ಟೈಮ್ ಆಲಿಬೋರಿ ಇಯಾಕಮ್ ಅಂದರೆ ಲೈಟ್ ಆಫ್ ನಾಲೆಜ್ ಮೂವ್ಮೆಂಟ್ ವಾಸ್ ಸ್ಟಾರ್ಟೆಡ್. ಸೊ ಯಾವಾಗ ಹೆಣ್ಮಕ್ಳಿಗೆ ಹೊರಗೆ ಹೋಗ್ತಕ್ಕಂಥ ಪ್ರಯತ್ನವನ್ನು, ಗಂಡಸರು ತರಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೋ ಆವಾಗ ಒಂದು ಕ್ರಾಂತಿಯನ್ನು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಲೈಟ್ ಆಫ್ ನಾಲೆಜ್ ಅಂತ ಹೇಳ್ತೀವಿ. ಲೈಟ್ ಆಫ್ ನಾಲೆಜ್ ಅಂದರೆ ಒಂದು ಜ್ಞಾನದ ಒಂದು ಕ್ರಾಂತಿ ಅಂತ ಹೇಳ್ಬೋದು. ಸೊ ಆ ಕ್ರಾಂತಿಯ ಮೂಲಕ ಏನು ಮಾಡ್ತಾರೆ, ಹೆಣ್ಮಕ್ಳು ಕೂಡ ಆ ಕ್ರಾಂತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ತಮಗೆ ಅಪೋಸ್ ಮಾಡ್ತಕ್ಕಂಥ ಗಂಡು ಮಕ್ಕಳಿಗೆ ತಿಳಿಸಿ ಹೇಳ್ತಾರೆ. ಹೆಣ್ಮಕ್ಳಿಗೆ ಕೂಡ ಸಮಾನವಾದ ಹಕ್ಕಿದೆ ಅಂತ ತಮ್ಮ ಹಕ್ಕಿನ ಬಗ್ಗೆ ಪ್ರತಿನಿಧಿಸ್ತಾರೆ. ಆ್ಯಂಡ್ ಮೆನಿ ವಾಲ್ಯೂಟರ್ಸ್ ಆಫ್ ದಿಸ್ ಮೂವ್ಮೆಂಟ್ ಅಟ್ಯಾಕ್ಡ್ ದ ಮೆನ್ ಆ್ಯಂಡ್ ಥ್ರೇಟನ್ ದೆಮ್ ವಿತ್ ಅಫೆನ್ಸಿವ್ ರಿಮಾರ್ಕ್. ಸೊ ಈ ಥರ ಕ್ರಾಂತಿಯನ್ನು ಮಾಡಿ ಒಗ್ಗಟ್ಟಾಗೋ ಮೂಲಕ ಯಾರು ತಮಗೆ ಅಪೋಸ್ ಮಾಡ್ತಾರೆ ಅಂಥವ್ರ ಮೇಲೆ ಅಟ್ಯಾಕ್ ಮಾಡೋದು, ಅವರನ್ನು ನಿರ್ಬಂಧಿಸ್ತಕ್ಕಂಥ ಪ್ರಯತ್ನವನ್ನು ಈ ಒಂದು ಸಂಘ ಮಾಡುತ್ತೆ.
Additionally, the movement had a volunteer named Muthu Bhaskaran who wrote hymns which they sang further uniting their struggle. ಸೊ ಆ ಒಂದು ಅವಧಿಯಲ್ಲಿ ಈಚೆಂದೇ ಈ ಹೋರಾಟಕ್ಕೆ ಸ್ಫೂರ್ತಿ ಕೊಟ್ಟಂಥ ಒಬ್ಬ ಮಹಾತ್ಮ ಯಾರಂದರೆ ಮುತ್ತು ಭಾಸ್ಕರನ್. ಅವ್ರೇನು ಮಾಡ್ತಾರೆ, ಹಲವಾರು ಶ್ಲೋಕಗಳನ್ನು ಬರೆಯೋ ಮೂಲಕ, ಹಾಡುಗಳನ್ನು ಬರೆಯೋ ಮೂಲಕ, ಆ ಹಾಡುಗಳನ್ನು ಒಗ್ಗಟ್ಟಾಗಿ ಎಲ್ಲರನ್ನು ಹಾಡೋ ಮೂಲಕ ಅವರಲ್ಲಿ ಹೆಣ್ಣು ಮಕ್ಕಳಲ್ಲಿ ಇನ್ನಷ್ಟು ಸ್ಫೂರ್ತಿಯನ್ನು ಕೊಟ್ಟು ಈ ಕ್ರಾಂತಿಗೆ ಒಂದು ಪ್ರಚೋದನೆಯನ್ನು ಕೊಡ್ತಾರೆ, ಕ್ರಾಂತಿಯನ್ನು ಉತ್ತುಂಗಕ್ಕೆ ಒಯ್ತಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಡಿ.ಸಿ. ಶೀಲಾರಾಣಿ ಚುಂಕಾಸ್ urged banks to provide loans to all women who want to buy a bicycle. ಇನ್ನು ಆ ಒಂದು ಅವಧಿಯಲ್ಲಿ ಪ್ರತಿಯೊಬ್ಬ ಹೆಣ್ಮಗಳು ಸೈಕಲನ್ನು ತೆಗೆದುಕೋಬೇಕಂದ್ರೆ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟ. ಸೊ ಪ್ರತಿಯೊಬ್ಬರಿಗೆ ಸೈಕಲ್ ತೆಗೆದುಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಆ ಅವಧಿಯಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿ ಶೀಲಾರಾಣಿ ಚುಕಾನ್ಸ್ ಏನು ಮಾಡ್ತಾರೆ, ಆ ಬ್ಯಾಂಕ್ಗಳಿಗೆ ಹೋಗಿ ಪ್ರತಿಯೊಂದು ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಬ್ಯಾಂಕ್ ಆಗಿರ್ಬೋದು, ರಾಷ್ಟ್ರೀಯ ಬ್ಯಾಂಕ್ಗಳಾಗಿರ್ಬೋದು, ಸೊ ಪ್ರತಿಯೊಂದು ಸ್ವಸಹಾಯ ಸಂಘಗಳಾಗಿರ್ಬೋದು, ಹೀಗೆ ಪ್ರತಿಯೊಂದು ಬ್ಯಾಂಕಿಂಗ್ ವ್ಯವಹಾರ ಮಾಡಿಸ್ತಕ್ಕಂಥ ಸಂಘಗಳಿಗೆ ಹೋಗಿ ಒಂದು ಮನವಿಯನ್ನು ಕೊಡ್ತಾರೆ. ಇಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ತುಂಬ ಬಡವರಿದ್ದಾರೆ, ಅವರಿಗೆ ಸೈಕಲ್ ತೆಗೆದುಕೊಳ್ತಕ್ಕಂಥ ಒಂದು ಲೋನನ್ನು ಕೊಡಬೇಕು. ಈ ಥರ ಲೋನನ್ನು ಕೊಟ್ಟು ಆಮೇಲೆ ರಿಕವರಿ ಕೂಡ ಅವರಿಗೆ ಅನುಕೂಲ ಆದಂಗೆ ರಿಕವರಿಯನ್ನು ಮಾಡಿ ಅವರಿಗೆ ಒಂದು ಆರ್ಥಿಕ ಸಹಾಯವನ್ನು ನೀಡಿ ಅಂತ ಒಂದು ಸಹಕಾರವನ್ನು ಕೂಡ ಅಲ್ಲಿನ ಡಿ.ಸಿ. ಅವರು ಕೊಡ್ತಾರೆ. This has empowered the women and given them create confidence. ಸೊ ಈ ಮೂಲಕ ಏನಾಯಿತು, ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿಯನ್ನು ತುಂಬಿದಂಗಾಯಿತು, ಜೊತೆಗೆ ಅವ್ರ ಹತ್ರ ಒಂದು ಕಾನ್ಫಿಡೆನ್ಸನ್ನು ತುಂಬಿದಂಗಾಯಿತು. ಯಾಕಂದರೆ ಸೈಕಲ್ ಕ್ರಾಂತಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಸೈಕಲ್ನ ಒಂದು ಅವಶ್ಯಕತೆ ಇತ್ತು. ಬಟ್ ಆರ್ಥಿಕ ಪರಿಸ್ಥಿತಿ ನೋಡಿದಾಗ ಸ್ವಲ್ಪ ಹಿಂಜರಿಕೆ ಆಗ್ತಾಯಿತ್ತು ಹೆಣ್ಣು ಮಕ್ಕಳಿಗೆ. ಸೊ ಆ ಹಿಂಜರಿಕೆಯನ್ನು ತೆಗೆದು ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಪ್ರಯತ್ನ, ಆತ್ಮವಿಶ್ವಾಸ ತುಂಬತಕ್ಕಂಥ ಪ್ರಯತ್ನವನ್ನು ಅಲ್ಲಿನ ಡಿ.ಸಿ. ಶೀಲಾರಾಣಿ ಚುಕಾನ್ಸ್ ಅವರು ಮಾಡ್ತಾರೆ. One of them, who has never been exposed to technological developments, tries to desire riding a bicycle as being the same as flying on a plane. ಸೊ ಈ ಮೂಲಕ ಅವ್ರು ಕಾನ್ಫಿಡೆನ್ಸ್ ಪಡ್ಕೊಂಡಿರ್ತಕ್ಕಂಥ ಹೆಣ್ಣುಮಕ್ಕಳು ಸಾಲವನ್ನು ಪಡ್ಕೊಂಡು, ಸೈಕಲನ್ನು ಪಡ್ಕೊಂಡು ಅವರು ಆ ಸೈಕಲ್ ಬಗ್ಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಸೈಕಲ್ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಒಂದು ಅಕ್ಷರಸ್ಥರಾಗಕ್ಕೆ ಸಹಾಯ ಆಗುತ್ತೆ ಅಂತ ಇಲ್ಲಿ ನಾವು ನೋಡ್ತೀವಿ. After some times, the narrator P. Sainath, who returned to Pudukkottai, found that the same attitude of this revolution still existed in Pudukkottai, and the same description is also found in the afterward written by him. ಸೊ ಈ ಥರ ಕ್ರಾಂತಿಯನ್ನು ಒಂದು ಹಂತಕ್ಕೆ ಮಾಡಿ ಅಲ್ಲಿಗೆ ಅದು ಮುಕ್ತಾಯ ಆಗಲಿಲ್ಲ. ಯಾಕಂದರೆ ಪಿ. ಸಾಯಿನಾಥ್ ಅವರು ಏನು ಮಾಡ್ತಾರೆ, ಹಲವಾರು ವರ್ಷಗಳ ನಂತರ ಮತ್ತೆ ಅಲ್ಲಿ ಭೇಟಿ ಕೊಡ್ತಾರೆ ಪುಡುಕೋಟೈಗೆ. ಅಲ್ಲಿ ಭೇಟಿ ಕೊಟ್ಟಾಗ ಕ್ರಾಂತಿ ಇನ್ನೂ ಕೂಡ ಚಾಲ್ತಿಯಲ್ಲಿ ಇರುತ್ತೆ. ಅಂದರೆ ಅದು ಒಂದು ದಿನ ಅಥವಾ ಒಂದು ತಿಂಗಳು ಅಥವಾ ಒಂದು ಇಂತಿಷ್ಟು ಒಂದು ಟೈಮಿಗೆ ಅದು ಲಿಮಿಟ್ ಆಗುತ್ತೆ. ಆ ಕ್ರಾಂತಿ ನಿರಂತರವಾಗಿ ನಡೀತಾ ಇತ್ತು. ಹೊಸ ಬರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಹಾಗೆ ತರಬೇತಿಯನ್ನು ಕೊಡೋದು, ಅವರಿಗೆ ಎಂಪವರ್ ಮಾಡೋದು, ಅವರನ್ನು ಶಿಕ್ಷಿತರನ್ನಾಗಿ ಮಾಡ್ತಕ್ಕಂಥ ಕ್ರಾಂತಿ ನಿರಂತರವಾಗಿ ನಡೀತಾ ಇತ್ತು. ಸೊ ಅದಕ್ಕಾಗಿ ಪಿ. ಸಾಯಿನಾಥ್ ಅವರು ಆ ನಂತರದ ಬರೆದಂಥ ಲೇಖನಗಳಲ್ಲಿ ಕೂಡ ಅಲ್ಲಿನ ಕ್ರಾಂತಿಯ ಬಗ್ಗೆ ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಅಂತ ಈ ಒಂದು ಪಾಠದ ಮೂಲಕ ನಾವು ತಿಳ್ಕೊತೀವಿ. ಇಷ್ಟು ಈ ಪಾಠದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಸಾರಾಂಶ. ಸೊ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.